ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ಪ್ರಜಾಸಂಕಲ್ಪ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಕ್ರಿಕೆಟ್ನ ಒಂದು ವಿಡಿಯೋ. ಭಾರತ ಕ್ರಿಕೆಟ್ ತಂಡ ಈಗ T20 ವಿಶ್ವಕಪ್ ಹಾಗೂ ಜಿಂಬಾಬ್ವೆ ಸರಣಿಯಲ್ಲಿ ಗೆದ್ದಿರುವ ಭಾರತ ತಂಡ ಜುಲೈ 27ರಿಂದ ಶ್ರೀಲಂಕಾ ಪ್ರವಾಸದಲ್ಲಿ ನಡೆಯುವ 3 T20 ಹಾಗೂ 3 ಏಕದಿನ ಸರಣಿಗೆ ತಂಡದಲ್ಲಿ ಆಯ್ಕೆ ಕಸರತ್ತನ್ನು BCCI ಜೋರಾಗಿ ನಡೆಸುತ್ತಿದೆ. ಆದರೆ BCCI ಈಗಾಗಲೇ ಹಿರಿಯ ಆಟಗಾರರಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಸೂಚಿಸಿರುವುದರಿಂದ ಹಾಗೂ ವಿಶ್ವಕಪ್ನಲ್ಲಿ ಮತ್ತು ಜಿಂಬಾಬ್ವೆ ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿರುವ ಕಿರಿಯ ಆಟಗಾರರು ತುಂಬ ಉತ್ಸಾಹದಲ್ಲಿದ್ದಾರೆ. ಆದರೆ ಶ್ರೀಲಂಕಾ ಸರಣಿಯ ಏಕದಿನ ಹಾಗೂ T20 ಎರಡೂ ತಂಡಗಳನ್ನಾಗಿ ವಿಂಗಡಿಸುತ್ತಾರೋ ಅಥವಾ ಎರಡೂ ಸರಣಿಗೆ ಒಂದೇ ತಂಡವನ್ನು ಆಯ್ಕೆ ಮಾಡುತ್ತಾರೋ ಎಂಬುದು ಕುತೂಹಲಕಾರಿಯಾಗಿದೆ. ಶ್ರೀಲಂಕಾ ಪ್ರವಾಸದ ಎರಡೂ ಸರಣಿಗಳಿಗೆ ಯಾರನ್ನು ನಾಯಕರನ್ನಾಗಿ ಆಯ್ಕೆ ಮಾಡುತ್ತಾರೆ ಎಂಬುದು ಈಗಲೂ ರಹಸ್ಯ. T20 ವಿಶ್ವಕಪ್ ಗೆಲುವಿನ ತಂಡದಲ್ಲಿ ಉಪನಾಯಕನಾಗಿದ್ದ ಹಾರ್ದಿಕ್ ಪಾಂಡ್ಯನನ್ನು ಆಯ್ಕೆ ಮಾಡಲಾಗುತ್ತೋ ಅಥವಾ ವಿಶ್ವಕಪ್ ಹಾಗೂ ಜಿಂಬಾಬ್ವೆ ಸರಣಿಯಿಂದ ಹೊರಗುಳಿದಿದ್ದ ಕನ್ನಡಿಗ KL ರಾಹುಲ್ರನ್ನು ನಾಯಕನನ್ನಾಗಿ ಆಯ್ಕೆ ಮಾಡಲಾಗುತ್ತೋ ಎನ್ನುವುದು ಕ್ರಿಕೆಟ್ ಅಭಿಮಾನಿಗಳಿಗೆ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಆದರೆ KL ರಾಹುಲ್ರವರ PCCI ವಿರುದ್ಧದ ಆ ಒಂದು ಹೇಳಿಕೆ ಆಯ್ಕೆಗೆ ಕಂಟಕವಾಗುತ್ತಾ? ಏನೇ ಆಗಲಿ ತಂಡದಲ್ಲಿ ಕನ್ನಡಿಗರು ಇರಬೇಕೆಂಬುದು ಅಭಿಮಾನಿಗಳ ಬಯಕೆ.